ಸರ್ ನಮಸ್ತೆ. ಹಾಂ ಸರ್ ನಮಸ್ಕಾರ ಸರ್. ಈಗ ನಿಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಸ್ ಸರ್. ಸೈದೂರು ಗ್ರಾಮ ಪಂಚಾಯತ್ ಎಸ್ ಸರ್. ಅಲ್ವಾ ತಾವು PO? ಹೌದು ಸರ್. ಹೌದು ಸರ್. ಈ ವ್ಯಾಪ್ತಿನಲ್ಲಿ JJM ಎಸ್ ಸರ್ ಜಲ್ ಜೀವನ್ ಮಿಷನ್ ಸಂಬಂಧಪಟ್ಟಂಗೆ ಎಷ್ಟು ಟ್ಯಾಂಕ್ಗಳಿದಾವೆ? ಎಷ್ಟು ಸರ್? ಒಟ್ಟು 5 ಟ್ಯಾಂಕ್ಗಳು ನಮ್ಮಲ್ಲಿ ಓವರ್ ಟ್ಯಾಂಕ್ಗಳು ಇದಾವೆ ಸರ್. ಈಗ ಅದರಲ್ಲಿ ಒಟ್ಟು ಹೊಸದಾಗಿ 5 ಆಗಿದೆ ಸರ್. ಈಗ ಇನ್ನೊಂದು ಆಗ್ಬೇಕು ಸರ್. ಬಟ್ ಅದ್ರದ್ದು ಏನು ಪರಿಸ್ಥಿತಿಗೆ ಬಂದು ಈಗ ಪೈಪ್ಲೈನ್ ಎಲ್ಲ ಆಗಿದೆಯಾ? ಪೈಪ್ಲೈನ್ ಎಲ್ಲ ಆಗಿದೆ ಸರ್. ಇನ್ನು ಕೆಲವೊಂದು ಆನ್ಗೋಯಿಂಗ್ ವರ್ಕ್ ಪ್ರೋಗ್ರೆಸ್ಸಲ್ಲಿ ಇದೆ ಸರ್. ಈಗ ಯಾವುದಪ್ಪ ತಡಗಳಲ್ಲೆಲ್ಲ ತಡಗಳಲ್ಲೇ ಈಗ ನಾನು ಬಂದು 4 ದಿನ ಆಯ್ತು ಸರ್. ಈಗ ನಿನ್ನೆ ಒಂದು ಇಬ್ಬರನ್ನ ಕರೆಸಿದ್ದೀವಿ ಸರ್, ಕಾಂಟ್ರಾಕ್ಟ್ರನ್ನ. ಅವರು ವರ್ಕು ಆನ್ಗೋಯಿಂಗಲ್ಲಿದೆ. ಮತ್ತು ಒಂದು ಮಾತ್ರ ಸರ್, ಹಿಂದೆ AEE ಅವರು ಮತ್ತು JJM ಕಾಂಟ್ರಾಕ್ಟ್ರು ಮತ್ತು ಪಂಚಾಯಿತಿಯವರು ಹೋಗಿ ಒಂದು ಟ್ಯಾಂಕಿಗೆ ನಾವು ಜಾಗವನ್ನು ತೋರಿಸಿದ್ದೀವಿ ಸರ್. ಆ ಜಾಗವನ್ನು ನಾವು ಡಿಗ್ಗಿಂಗ್ ಮಾಡಿದಾಗ, ಎಕ್ಸ್ಕಾವೇಟ್ ಮಾಡಿದಾಗ ಆ ಮಣ್ಣು ಲೂಸ್ ಸಾಯಿಲ್ ಅಂತ ಗೊತ್ತಾಯ್ತು ಸರ್. ಅದು ಟ್ಯಾಂಕ್ ಯಾಕಂತಂದರೆ ಓವರ್ ಹೆಡ್ ಟ್ಯಾಂಕ್ 50,000 ಲೀಟ್ರ್ ಅಷ್ಟು ಟ್ಯಾಂಕ್ ಮಾಡೋಷ್ಟು ಅದು ಮಣ್ಣು ಗಟ್ಟಿಯಾಗಿಲ್ಲ, ಅದು ಯೋಗ್ಯತೆ ಇಲ್ಲ ಅಂತಂದು, ಯೋಗ್ಯವಾಗಿಲ್ಲ ಅಂತ ಅಂದು ವಾಪಸ್ ಕಳಿಸಿದ್ದಾರೆ ಸರ್. ಈಗ ಮತ್ತೆ ನಮಗೆ ಹೇಳಿದ್ದಾರೆ, ನಮಗೆ ಹೈಟ್ ಪ್ಲೇಸ್ ಎಲ್ಲಿದೆ ಮತ್ತೊಂದು ಸರಿ ಗುರ್ತಿಸ್ಕೊಡಿ, ಆ ಸಾಯಿಲ್ ಟೆಸ್ಟ್ ಮಾಡಿ ನಾವು ಟ್ಯಾಂಕನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ ಅಂತ ಹೇಳಿದ್ದಾರೆ ಸರ್. ಈಗಾಗಿರೋ ಟ್ಯಾಂಕ್ಗಳಿಗೆ ಯಾಕೆ ಪೈಪ್ಲೈನ್ ಆಗಿಲ್ಲ ಇನ್ನೂವರೆಗೂ ಸರ್? ಇನ್ನು ಕೆಲವೊಂದು ಸರ್ ಆಮೆಗತಿಯಲ್ಲಿ ನಡೀತಾ ಇದೆ. ಇಲ್ಲ ಸರ್, ಈಗ ಮಳೆ ಈ ಇದರಲ್ಲಿ ಜೂನಿಂದ ಸರ್ ಇಲ್ಲಿ ಸೈದೂರು ಭಾಗದಲ್ಲಿ ಈ ಮೊನ್ನೆವರೆಗೂ ವಿಪರೀತ ಮಳೆ ಬಂದಿದೆ ಸರ್. ಮತ್ತು ಇಲ್ಲಿ ಯಾಕೆಂತಂದರೆ ಇದು ಕನ್ನೊಳೆ ಅಂತ ಇದೆಯಲ್ಲ ಸರ್, ಇದು ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶ ಮತ್ತು ಪ್ರವಾಹ ಪೀಡಿತ ಪ್ರದೇಶ. ಈ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಸರ್ JJM ವರ್ಕು ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಸರ್. ಈಗ ಮೊನ್ನೆ ಆಗಸ್ಟ್ 15ರಿಂದ ಅಥವಾ ಆಗಸ್ಟ್ 8-10ರಿಂದ ನಮಗೆ ಮಳೆ ಬಿಡುಗಡೆ ಆಗಿದ್ದರಿಂದ ಈಗ 4 ದಿನದಿಂದ ಮತ್ತೆ JJM ಕಾಂಟ್ರಾಕ್ಟರ್ ಬಂದು ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ಸರ್. ಅವರು ಹೇಳಿದ್ದಾರೆ. ಮತ್ತು ನಮ್ಮ ವಾಟರ್ ಸಪ್ಲೈ AEE ಸಾಹೇಬ್ರೆ ನಮ್ಮ ಇದು ತಾಲೂಕ್ ಪಂಚಾಯಿತಿ ಪ್ರಭಾರ EO ಆಗಿರೋದ್ರಿಂದ ಅವ್ರ ಗಮನಕ್ಕೂ ಇದೆ ಸರ್. ಗುರುಕೃಷ್ಣ ಶೆಣೈ ಅಂತಂದು ಸರ್, ಅವ್ರ ಗಮನಕ್ಕೂ ಇದೆ. ಅವ್ರು ಪದೇ ಪದೇ ನಮಗೆ ಕೇಳ್ತಾರೆ ಏನು ಯಾವ ಹಂತದಲ್ಲಿ ಬಂದಿದೆ ನಿಮ್ಮ JJM ಅಂತ. ಈಗಲೂ ನಾನು ಶಾಲೆಗೆ ಭೇಟಿ ಕೊಟ್ಟಾಗ ಅವರಿಗೆ ಕಾಲ್ ಮಾಡಿದ್ದೆ, ಇಮಿಡಿಯೇಟಾಗಿ ಅದನ್ನು ಮುಗಿಸಿ ಅಂತಲೂ ಹೇಳಿದ್ದಾರೆ ಸರ್. ಅವ್ರಿಗೂ ನಮಗೆ ಪದೇ ಪದೇ ಫಾಲೋಅಪ್ ಮಾಡ್ತಾ ಇದ್ದಾರೆ. ಮತ್ತು ನಿನ್ನೆನೂ ಇಬ್ಬರು ಕಾಂಟ್ರಾಕ್ಟರ್ ಕರೆಸಿ ನಾವು ಹೇಳಿದ್ದೀವಿ ಸರ್, ಇಮಿಡಿಯೇಟಾಗಿ ನಮಗೆ ನಿಮ್ಮ ಏನು ವರ್ಕ್ ಇದೆ ಅಕಾರ್ಡಿಂಗ್ ಟು ಎಸ್ಟಿಮೇಷನ್ ಅದನ್ನು ನೀವು ವರ್ಕನ್ನು ಇದು ಮಾಡಿ ನಮಗೆ ಹ್ಯಾಂಡ್ ಓವರ್ ಮಾಡಿದರೆ ನಾವು ಪಂಚಾಯತಿಯಿಂದ ಮೇಂಟೆನೆನ್ಸ್ ಮಾಡ್ತೇವೆ ಅಂತ ಹೇಳಿದ್ದೇವೆ ಸರ್. ಈಗ ಒಂದು ಟ್ಯಾಂಕ್ ಮಾತ್ರ ನಮಗೆ ಇನ್ನೂ ನಿರ್ಮಾಣ ಪ್ರಗತಿ ಇದು ಪ್ರಾರಂಭ ಆಗಿಲ್ಲ. ಅದಕ್ಕೆ ಕಾರಣ ಏನು ಅಂತ ಅಂದರೆ ಹಿಂದೆ ತೋರಿಸಿದಂಥ ಜಾಗ ಅದು ಲೂಸ್ ಸಾಯಿಲು ಅಂತ ಅಂದು ನಮಗೆ ಟೆಸ್ಟ್ ರಿಪೋರ್ಟ್ ಬಂದಿರೋದ್ರಿಂದ ನಾವು ಮಾನ್ಯ ಅಧ್ಯಕ್ಷರು ಮತ್ತು ಆ ಭಾಗದ ಸದಸ್ಯರುಗಳ ಗಮನಕ್ಕೆ ಮತ್ತು ಮಾನ್ಯ EO ಮತ್ತು ಮೇಲಧಿಕಾರಿಗಳ ಗಮನಕ್ಕೆ ತಂದು ನಾವು ಮತ್ತೊಂದು ಜಾಗವನ್ನು ತೋರಿಸಿ ನಾವು ಪ್ರಾರಂಭ ಮಾಡ್ತೇವೆ ಸರ್, ಖಂಡಿತವಾಗ್ಲೂ. ಮತ್ತು ಇಲ್ಲಿ ಯಾವುದು ನೀರಿಂದ ಹಂಗೇನು ಸಮಸ್ಯೆ ಇಲ್ಲ ಸರ್. ಕೂಡಲೇ ಪ್ರಾರಂಭ ಮಾಡ್ತೇವೆ. ಮತ್ತು ಅವ್ರಿಗೆ ಹೇಳಿದ್ದೀವಿ, ಇಮಿಡಿಯೇಟಾಗಿ ಯಾವುದು ಕಂಪ್ಲೀಟ್ ಆಗಿದೆ ಟ್ಯಾಂಕ್ಗಳು ಆ ಟ್ಯಾಂಕಿನಿಂದಲೇ ನೀವು ಕನೆಕ್ಟ್ ಮಾಡಿ ನಮಗೆ ಪ್ರತಿ ಮನೆಗೂ ಏನಿದೆ ನೀರು ಹೋಗಂಗೆ ಮಾಡಬೇಕು ಅಂತ ನಾವು ಹೇಳಿದ್ದೇವೆ ಸರ್. ಅದು ಒಪ್ಕೊಂಡಿದ್ದಾರೆ ಸರ್. ಸಾಗರ ತಾಲೂಕಿನ ಸೈದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಡಿಯುವ ನೀರಿನ ಟ್ಯಾಂಕ್ ಇದು ಯಾವುದು ಯೋಜನೆಯಲ್ಲಿ? ಇದು ಜಲ್ ಜೀವನ್ ಮಿಷನ್ ಯೋಜನೆ ಸರ್. JJM ಜಲ್ ಜೀವನ್ ಮಿಷನ್ ಯೋಜನೆಯಲ್ಲಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ, ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯ ಟ್ಯಾಂಕು ಇವತ್ತು ಬಹುಮುಖಿಯಾಗಿ ನಿಂತಿದೆ. ಒಟ್ಟು ಏನು ತಯಾರಾಗಿ ಎಷ್ಟು ಸಮಯ ಆಗಿರ್ಬೋದು ಇದು ರೆಡಿಯಾಗಿ? ಸರ್ ಇದು 1 ವರ್ಷ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್. 1 ವರ್ಷ ಆಗಿದೆ ಅಂತೇಳಿ PDO ಕೃಷ್ಣಪ್ಪನವರು ಹೇಳ್ತಾರೆ. ಈ ಸೈದೂರು ಗ್ರಾಮ ಪಂಚಾಯಿತಿಯ PDO ಕೃಷ್ಣಪ್ಪನವರು ನಮ್ಮ ಜೊತೆಗಿದ್ದಾರೆ. ಹಾಗೆಯೇ ನೀರ್ಗಂಟಿಯವರು ಇದ್ದಾರೆ. ಹೆಸರೇನು? ನಾಗರಾಜು. ತಮ್ಮ ಹೆಸರು? ತಾವು? ಬಿಲ್ ಕಲೆಕ್ಟರ್ ದೀಪಕ್ ಅವರು ಇದ್ದಾರೆ ನಮ್ಮ ಜೊತೆಗೆ. ಈ ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ 1 ವರ್ಷ ಆಗಿರೋ ಟ್ಯಾಂಕಿಗೆ ಇನ್ನೂ ಪೈಪ್ಲೈನ್ ಕನೆಕ್ಷನ್ ಕೊಟ್ಟಿಲ್ಲ. ಕುಡಿಯುವ ನೀರಿಗೆ ಈ ಒಂದು ಸೈದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಇಲ್ಲಿಯ ವಾಸಿಸ್ತಕ್ಕಂಥ ಗ್ರಾಮಸ್ಥರಿಗೆ ಇದರ ಯೋಜನೆ ಈಗಾಗಲೇ ಆಗಬೇಕಿತ್ತು. ಸಂಬಂಧಪಟ್ಟ ಸಬ್ಮಿಷನ್ ಸರ್. ಈಗ ಮಲ್ಟಿ ವಿಲೇಜ್ ಸ್ಕೀಮಲ್ಲಿ ಸರ್ ಎಲ್ಲ ಪೈಪ್ಲೈನ್ ಎಲ್ಲ ಆಗಿದೆ ಸರ್. ಈಗ ಪೈಪ್ಲೈನ್ ಆಗಿದೆ ಮತ್ತು ಟ್ಯಾಂಕಿಗೆ ಏನಿದು ಸರ್, ನಮ್ಮದು ಒಂದು ಸಿಂಗಲ್ ವಿಲೇಜ್ ಸಿಸ್ಟಮ್ಮು ಮತ್ತು ಮಲ್ಟಿ ವಿಲೇಜ್ ಸ್ಕೀಮ್ ಅಂತ ಇದೆ ಸರ್. ಮತ್ತು ಇನ್ನೊಂದು JJM ಅಂತ ಅಂದು. ಈಗ ಮಲ್ಟಿ ವಿಲೇಜ್ ಸ್ಕೀಮಲ್ಲಿ ಸರ್ ಇದು ಆಲ್ರೆಡಿ ಒಂದು ಟೆಸ್ಟ್ ರನ್ ಆಗಿದೆ ಸರ್. ಇದೀಗ ಟೆಸ್ಟ್ ರನ್ನು ಆಗಿದೆ ಸರ್. ಮತ್ತು ಪೈಪ್ಲೈನು ಒಂದು ಸರಿ ಟೆಸ್ಟ್ ಡ್ರೈವ್ ಮಾಡಿ ಇದು ಮಾಡಿದ್ದಾರೆ. ಬಟ್ ಏನಂತಂದ್ರೆ ನಮ್ಮ ಸೋರ್ಸಸ್ಸಿಂದ ಸರ್ ಅವರು ಕನೆಕ್ಟ್ ಮಾಡಿಲ್ಲ ಅನ್ನೋದಷ್ಟೇ ಬಿಟ್ಟರೆ, ಬಟ್ ಮಲ್ಟಿ ವಿಲೇಜ್ ಸ್ಕೀಮಿಂದ ಅವರು ಕನೆಕ್ಟ್ ಮಾಡಿ ಒಂದು ಸರಿ ಟೆಸ್ಟ್ ಡ್ರೈವ್ ಆಗಿದೆ ಸರ್. ಬಟ್ ನೆಕ್ಸ್ಟು ಅದೇನು ಅಂತ ನಾವು ಸಂಬಂಧಪಟ್ಟ ಗ್ರಾಮೀಣ ಮತ್ತು ಕುಡಿಯುವ ನೀರಿನಲ್ಲಿ ಇಲಾಖೆಯವರನ್ನು ಸಂಪರ್ಕ ಮಾಡ್ಕೊಂಡು ಖಂಡಿತವಾಗ್ಲೂ ಮಾಡ್ತೇವೆ. ಮತ್ತು ನಾವು ಈಗಾಗಲೇ ನಮ್ಮ ಪಂಚಾಯತಿಯಿಂದ ಸರ್ ನಾವು ವಾಟರ್ ಸೋರ್ಸಸ್ ನಾವು ಕೊಳವೆ ಬಾವಿಯಿಂದ ಅವರಿಗೆ ಡೈರೆಕ್ಟಾಗಿ ನೀರನ್ನು ನಮ್ಮದು ಒಂದು GLSR ಇದೆ ಸರ್. GLSR ಇಂದ ನೀರು ಸಪ್ಲೈ ಮಾಡ್ತಾಯಿದ್ದೀವಿ ಸೈದೂರು ಗ್ರಾಮಕ್ಕೆ. ಈ ಟ್ಯಾಂಕಿಂದ ಇನ್ನೂ ನೀರು ಸಪ್ಲೈ ಆಗ್ತಾ ಇಲ್ಲ.
ಹಾಗಾಗಿ ಈಗ ನಾವೇನು ಕೇಳ್ತಾ ಇದ್ದೀವಿ ಅಂದರೆ ಬಹುತೇಕ ಈ ಗ್ರಾಮ ಪಂಚಾಯಿತಿಗಳಲ್ಲಿ ಈ ಥರ ಟ್ಯಾಂಕ್ ರೆಡಿಯಾಗಿ ಪೈಪ್ಲೈನ್ ಅಂದರೆ ನೀರಿನ ಸೌಲಭ್ಯಗಳು ಕುಂಠಿತ ಆಗಿರೋದ್ರಿಂದ ಆದಷ್ಟು ಬೇಗ ಈ ನೀರಿನ ಕುಡಿಯುವ ನೀರಿನ ಯೋಜನೆ ಸಾರ್ವಜನಿಕರಿಗೆ ಗ್ರಾಮಸ್ಥರಿಗೆ ಆಗಬೇಕು ಅನ್ನೋದು ನಮ್ಮ ಇಂಟೆನ್ಷನ್, ಶಶಿಧ್ವನಿಯ ಒಂದು ಅಳಲು. ಹಾಗಾಗಿ ಆದಷ್ಟು ಬೇಗ ಗ್ರಾಮೀಣ ಮತ್ತು ಕುಡಿಯುವ ನೀರಿನ ಏನು ಇಲಾಖೆ ಇದೆ, ಸಂಬಂಧಪಟ್ಟ ಶಾಸಕರು ಗೋಪಾಲಕೃಷ್ಣ ಬೇಳೂರವರು ಇದ್ರ ಬಗ್ಗೆ ಆಸಕ್ತಿ ವಹಿಸಿ ಇಮಿಡಿಯೇಟಾಗಿ ಇದ್ರ ಬಗ್ಗೆ ಅಧಿಕಾರಿಗಳಿಗೆ ತಾಕೀತು ಮಾಡಿ ಇದ್ರ ಬಗ್ಗೆ ಆದಷ್ಟು ಗ್ರಾಮಸ್ಥರಿಗೆ ಎಲ್ಲರಿಗೂ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗಬೇಕು ಅಂತೇಳಿ ಶಶಿಧ್ವನಿಯ ಮುಖಾಂತರ ನಾವು ಶಾಸಕರಲ್ಲಿ ಕೇಳ್ಕೊಳ್ತೇವೆ. ಮತ್ತು CS ಚೀಫ್ ಸೆಕ್ರೆಟರಿ ಮತ್ತು ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶೆಣೈರವರಿಗೂ ಕೂಡ ನಾವು ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಮತ್ತೆ ಲೇಟ್ ಆಯಿತು ಅಂತಂದರೆ ಈ ಗ್ರಾಮಸ್ಥರಿಗೆ ಅನಾನುಕೂಲ ಆಗ್ತಾ ಕೆಲಸ ಆಗುತ್ತೆ. ತಾವು ಕೂಡ ಆದಷ್ಟು ಖಂಡಿತವಾಗ್ಲೂ ಸರ್, ಈಗ ಸಾರ್ವಜನಿಕರಿಗೆ ಯಾವತ್ತೂ ನಾವು ನೀರಿಗೆ ತೊಂದರೆ ಮಾಡಿಲ್ಲ. ಇಲ್ಲಿ ನಮ್ಮದು ಸರ್ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶ ಮತ್ತು ಪ್ರವಾಹ ಪೀಡಿತ ಪ್ರದೇಶ ಆಗಿರೋದ್ರಿಂದ ಅದು ನನಗೆ ಅರ್ಥ ಆಯ್ತದು. ಬಟ್ ಆದರೆ ಇಲ್ಲಿ ಯೋಜನೆ 1 ವರ್ಷ ಆದರೂ ಕೂಡ ಟ್ಯಾಂಕ್ ನಿರ್ಮಾಣ ಆಗಿ ಅದರಿಂದ ಅದು ಲೋಕಾರ್ಪಣೆ ಆಗಬೇಕು, ಜನಕ್ಕೆ ಅದು ಸೌಲಭ್ಯ ಸಿಗಬೇಕು ಅನ್ನೋದು ಇಂಟೆನ್ಷನ್. ಒಂದ್ಸರಿ ಟೆಸ್ಟ್ ರನ್ ಆಗಿದೆ ಸರ್, ಏನು ಆದರೂ ಕೂಡ ರೆಗ್ಯುಲರ್ ಆಗಿ ಆಗಲಿ ಅನ್ನೋದು ಶಶಿಧ್ವನಿ ಓಕೆ ಸರ್, ಥ್ಯಾಂಕ್ ಯು ವಿಷಯ. ಈಗ ಯಾಕೆ ಅಂತಂದರೆ ಆದಷ್ಟು ಬೇಗ ಆಗಲಿ ಅನ್ನೋದು ತಾವು ಕೂಡ ಫೋರ್ಸ್ ಮಾಡಬೇಕು. ಆಯ್ತು ಸರ್, ಆಯ್ತು ಸರ್, ಓಕೆನಾ? ಓಕೆ ಸರ್, ಧನ್ಯವಾದ. ಓಕೆ ಸರ್. ನೆಕ್ಸ್ಟ್ ತಾವು ಬಿಲ್ ಕಲೆಕ್ಟ್ರು ಸೈದೂರು ಗ್ರಾಮ ಪಂಚಾಯತಿ. ಸರಿ, ಸೈದೂರು ಗ್ರಾಮ ಪಂಚಾಯತಿನಲ್ಲಿ ಎಷ್ಟು ಟ್ಯಾಂಕ್ಗಳಿದ್ದಾವೆ ಈ ಥರ? 5 ಇದಾವೆ ಸರ್, ಇನ್ನೊಂದು ರೆಡಿ ಆಗಬೇಕು ಟ್ಯಾಂಕ್. 5 ಇದ್ದಾವೆ, ಇನ್ನು ಒಂದು ಟ್ಯಾಂಕ್ ಹೊಸದಾಗಬೇಕು. 5 ಇದೇ ರೀತಿಯ ಅಂದರೆ ಲೋಕಾರ್ಪಣೆ ಆಗಲಿಲ್ಲ, ಇನ್ನೂ ಆಗಿಲ್ಲ. ಕಳೆದ 1 ವರ್ಷದಿಂದ ರೆಡಿಯಾಗಿ ನಿಂತಿದ್ದಾವೆ. ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ. ಓಕೆ, ಎಲ್ಲೆಲ್ಲಿ? ಒಂದು ನಿಮಿಷ. ಯಾವ್ಯಾವ ಈಗ ಸೈದೂರು ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂಗೆ ಎಲ್ಲೆಲ್ಲಿ ಟ್ಯಾಂಕ್ ಆಗಿದ್ದಾವೆ ಈ ಥರ ಅರ್ಧ ಆಗಿ ನಿಂತಿದ್ದಾವೆ, ಅಂದರೆ ಪರಿಪೂರ್ಣ ಇನ್ನು ಲೋಕಾರ್ಪಣೆ ಆಗದೇ ಇರುತ್ತೆ? ಸೈದೂರು ಒಂದು ಸರ್, 10 ಸಾಲಲ್ಲಿ ಮೇಜರ್ ಇದೆ, ಅದು ಮೇನ್ ಟ್ಯಾಂಕ್ ಅದು. ಮತ್ತು ತಡಗಳಲ್ಲಿ ಇದೆ, ಅದೇ ತಡಗಳಲ್ಲಿ ಇನ್ನೂ ವರ್ಕ್ ಸ್ಟಾರ್ಟ್ ಆಗಿಲ್ಲ, ಅದು ಸಾಯಿಲ್ ಪ್ರಾಬ್ಲಮ್ ಇದೆ ಅಂತ ಅದು ಇನ್ನು ಟೆಸ್ಟಿಗೆ ಹೋಗಿದೆ. ಅದೊಂದು ಕಂಪ್ಲೀಟ್ ಆಗಿಲ್ಲ, ಇನ್ನು ವರ್ಕ್ ಸ್ಟಾರ್ಟ್ ಆಗಿಲ್ಲ. ಮತ್ತು KG ಕೊಪ್ಪದಲ್ಲಿ ಆಲ್ರೆಡಿ ಫಿನಿಶ್ ಆಗಿದೆ, ವರ್ಕು ಲೋಕಾರ್ಪಣೆ ಆಗಿಲ್ಲ. ಮತ್ತು ಒಂದು ಕಣಸೆಯಲ್ಲಿ ಮತ್ತು ಸುಳ್ಳೂರು ಯಾವುದು ಇನ್ನು ಜನಕ್ಕೆ ಇನ್ನು ನೀರಿನ ಸೌಲಭ್ಯ ಅದರಿಂದ ಆಗಲಿಲ್ಲ ಸರ್, ಆಗ್ತಾ ಇಲ್ಲ.